ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಎಂಥ ಒಂದು ಅದ್ಭುತವಾದ ಘಟನೆ ನಡೆದಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಮಹಿಳೆ 38 ವರ್ಷವಾದರೂ ಕೂಡ ಮದುವೆಯಾಗಿಲ್ಲ ಅನ್ನೋ ವಿಚಾರದ ಬಗ್ಗೆ ಗುರುಗಳ ಹತ್ರ ಅಥವಾ ಸ್ವಾಮೀಜಿಯವರ ಹತ್ರ ಕೇಳಿದಾಗ ಅವರು ಏನಂತ ಉತ್ತರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ. ಬಟ್ ಅದು ಹಿಂದಿಯಲ್ಲಿರೋದ್ರಿಂದ ಕನ್ನಡದಲ್ಲಿ ರೈಟಿಂಗ್ ಬರ್ತಾ ಇದೆ, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. शादी आपकी हो गई? अभी नहीं, देख रही हैं, मम्मी ढूंढ रही, कोई मिल नहीं पा रहा है। क्यों? मतलब मैचिंग का कोई सही नहीं रहा। कितने साल की हो आप? अभी 38 प्लस। 38? जी 38 की हो गई आप? हाँ, अभी वही। तक विवाह क्यों नहीं किया? वही गवर्नमेंट जॉब की प्रिपरेशन करते रहे, उसके बाद 38 वर्ष की हो गई आप, बस 40 के पास हैं आप। जी अब इस उम्र में शादी करोगे, कब आपके बच्चे पैदा होंगे? जब तक आपके बच्चे पैदा होंगे तब तक आप बूढ़ी हो जाओगी। जब बच्चे आपके 10 साल के होंगे तब आप दादी अम्मा दिखोगी, मम्मा जैसी लगोगी नहीं, दादी जैसी लगोगी। अब आप अपने बच्चों के सामने जब बच्चे जवान होंगे आपके, तब वो आपको दादी समझेंगे। ಸ್ನೇಹಿತರೆ ನಮಸ್ಕಾರ. ಮೂರ್ತಿಗಳಿಗೆ ಪೂಜೆ ಮಾಡೋದು ನೋಡಿದ್ದೀರಾ ನೀವು? ಹಲವಾರು ಮೂರ್ತಿಗಳಿಗೆ ಎಣ್ಣೆ ಮಜ್ಜನ ಮತ್ತು ಬೆಣ್ಣೆ ಅಭಿಷೇಕ, ಅರಿಶಿಣಾಭಿಷೇಕಗಳು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ಧರ್ಮಗಳಲ್ಲಿ ಬರ್ತಾ ಇದೆ. ಆದರೆ ಮಾನವನಿಗೆ ಅಭಿಷೇಕ ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ಬನ್ನಿ ನೋಡಿ ಸ್ನೇಹಿತರೆ. ಓಹೋ ನೋಡಿ ಸ್ನೇಹಿತರೆ, ಪಾಪ ಮಗು ತುಂಬ ಏನದು ಬೆಣ್ಣೆನ ಮೊಸರು ಹಾಕ್ತಾಯಿದ್ದಾರೆ, ಬೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಕಾಲದಲ್ಲಿ ಈ ರೀತಿಯೆಲ್ಲ ಮಾಡ್ತಾರಲ್ಲ ಸ್ನೇಹಿತರೆ, ಇದನ್ನು ನಂಬ್ಕೊಂಡು ಅಷ್ಟೊಂದು ಜನ ಸೇರ್ಕೊಂಡು ನೋಡಿ ಪಪ್ಪ ಯಾವ ರೀತಿ ಕಾಣ್ತದೆ ಅಂತ. ಇದೇನು ಜೆಂಟ್ಸ್ ದೇವನೋ ಲೇಡಿ ದೇವನೋ ಅಂತ ಗೊತ್ತಿಲ್ಲ. ನೋಡಿದಾಗ ಲೇಡಿ ಥರ ಕಾಣ್ತದೆ. ತುಪ್ಪ ಹಾಕ್ತಾರೆ ಅನ್ನಿಸ್ತದೆ, ತುಪ್ಪ ತಿಂತ ಇರೋದು. ಬೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಕಾಲದಲ್ಲಿ ಈ ರೀತಿಯೆಲ್ಲ ಮಾಡ್ತಾರಲ್ಲ ಸ್ನೇಹಿತರೆ, ಇದನ್ನು ನಂಬ್ಕೊಂಡು ಅಷ್ಟೊಂದು ಜನ ಸೇರ್ಕೊಂಡು ನೋಡಿ ಪಪ್ಪ ಯಾವ ರೀತಿ ಕಾಣ್ತದೆ ಅಂತ. ಇದೇನು ಜೆಂಟ್ಸ್ ದೇವನೋ ಲೇಡಿ ದೇವನೋ ಅಂತ ಗೊತ್ತಿಲ್ಲ. ನೋಡಿದಾಗ ಲೇಡಿ ಥರ ಕಾಣ್ತದೆ. ತುಪ್ಪ ಹಾಕ್ತಾರೆ ಅನ್ನಿಸ್ತದೆ, ತುಪ್ಪ ತಿಂತ ಇರೋದು. ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಬನ್ನಿ ಇಲ್ಲೊಂದು ವಿಡಿಯೋದ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಂಥ ಅದ್ಭುತವಾದಂಥ ವೇಷಭೂಷಣಗಳನ್ನು ಹಾಕೊಂಡು, ದುಡ್ಡನ್ನೆಲ್ಲ ಮೈ ಮೇಲೆಲ್ಲ ಹಾಕೊಂಡು ಯಾವ ರೀತಿ ಆಧುನಿಕ ದೈವ ನೋಡಿ. ಹುಡುಗಿನ ಹೆಂಗ ಮುಖ ಮುಚ್ಕೊಂಡವ್ರೆ, ಈ ತರ ದೇವರುಗಳು ಬಂದು ಒದ್ದಾಡ್ತವೆ ಅಂತಂದ್ರೆ ಏನ್ ಸ್ನೇಹಿತರೆ ಈ ತರ ಇದು ನೋಡಿ ನೋಡಿ. ಅಪ್ಪ
ಹೊಡೆದೇ ಹೊಡೆದು ಅದು ಸತ್ಯ ತೋರ್ಸಕ್ಕೆ ತಿವ್ದು ನೆಟ್ಟಡ್ಗೆ ತಿನ್ನಕ್ಕಾಗಲ್ಲ ಇಲ್ಲಿ ನೋಡಿ. ಆ ಭಗವಂತನ ಹೆಸರು ಹೇಳ್ಕೊಂಡು ಇದೆಲ್ಲ ನನ್ನ ಮೇಲೆ ಬರುತ್ತೆ ಅಂತ ಹಿಂಗ ಆಡ್ತಾರಲ್ಲ. ಏನ್ ಸ್ನೇಹಿತರೆ ಹಿಂಗಾದ್ರೆ ನೋಡಿ ಎಂತ ನೋಡಿ. ಇವನು ಬಿಟ್ಬಿಡ್ರಪ್ಪ, ಯಾಕೆ ಹಿಡಿದ್ರ್ಯಾ? ಕೈ ತೆಗೀರಿ, ಕೈ ಬಿಟ್ಬಿಡ್ದೆ. ಡ್ಯಾನ್ಸ್ ಯೂಸ್ ಮಾಡೋದ್ರಲ್ಲಿ ಬಿಟ್ಬಿಡಿ, ಕೈ ತೆಗೀರಿ. ಜನಗಳಿಗೆ ಈ ದೇವ್ರ ಮೇಲೆ ನಂಬಿಕೆ ಎಲ್ಲ ಹೋಗಿಸ್ಬಿಟ್ಟು ಹಲೋ ಸ್ನೇಹಿತರೆ, ನಮಸ್ಕಾರ. ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಬರೋಣ. ನೋಡಿ ಸ್ನೇಹಿತರೆ, ಈ ಅಮ್ಮನ ಮೇಲೆ ಏನೋ ಒಂದು ಪ್ರಚೋದನಕಾರಿ ದೇವತೆ ಬಂದಿರ್ತಾರ ಆ್ಯಕ್ಟ್ ಮಾಡ್ತಾ ಯಾವ ರೀತಿ ಜನಗಳನ್ನ ಯಾಮರ್ಸ್ತಾ ಇದ್ರೆ ಅನ್ನೋದನ್ನ ನೋಡಿ ಸ್ನೇಹಿತರೆ. ಈಗ ಗೊತ್ತಾಯ್ತು. ಆ ತಾಯಿಗೆ ಇವ್ರು ಹೇಳ್ತಕ್ಕಂಥದ್ದೇ ಒಂದು ವೇದವಾಕ್ಯ. ಯಾಕಂದರೆ ಈ ಕಾಲದ ಹಳ್ಳಿ ಜನಗಳು ನಿಮಗೆ ಗೊತ್ತಿದೆ ಸ್ನೇಹಿತರೆ, ಯಾವ ರೀತಿಯಾಗಿ ಅವ್ರ ಮನಸ್ಸಲ್ಲಿ ಯಾವ ರೀತಿ ಮನೋಭಾವನೆಗಳು ಬರ್ತವೆ ಅಂತಕ್ಕಂಥ ನಿಮಗೆ ಗೊತ್ತಿರೋಂಥ ವಿಚಾರ. ನೋಡಿ, ಅವಳು ಆ ರೀತಿ ನಟನೆ ಮಾಡ್ತಾಯಿದ್ರೆ ಅವರ ಬೇರೆಯವರ ಒಂದು ಮನಸ್ಸಲ್ಲಿ ಯಾವ ರೀತಿಯಾದಂಥ ಒಂದು ನಡುಕ ಉಂಟಾಗುತ್ತೆ, ಮತ್ತು ಅವ್ರ ಮೈಂಡ್ಗೆ ಏನು ಟಾರ್ಚರ್ ಆದಂಗೆ ಆಗುತ್ತೆ ಅಂದರೆ ತುಂಬ ಭಯಾನಕವಾದಂಥ ಒಂದು ಮೈಂಡ್ಗೆ ಹೊಳಿತದೆ. ಅವ್ರು ಏನು ಹೇಳ್ತಾ ಇದ್ದಾಳೆ ಅದು ಅವಳ ತಲೆ ಒಳಗಡೆ ಹೋಗ್ತಾ ಇರುತ್ತೆ. ಅವರು ಏನೇ ಮಾಡಿದ್ರು ಕೂಡ ಅವರು ಬೇರೆ ಬೇರೆ ರೀತಿ ನಿನಗೆ ಕಷ್ಟ ಇದೆ, ಅದಿದೆ, ಇದಿದೆ ಅಂತ ಹೇಳಿದ್ರೆ ಅದನ್ನು ನಂಬುವಂಥ ಪರಿಸ್ಥಿತಿನಲ್ಲಿ ಅವರು ಇರ್ತಾರೆ ಸ್ನೇಹಿತರೆ. ಇಂಥ ಒಂದು ವಿಚಾರಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಅವರಿಗೆ ಹಲವಾರು ಬೇಡಿಕೆಗಳನ್ನು ಕೂಡ ಇಡ್ತಾರೆ ಸ್ನೇಹಿತರೆ. ಏನಂತೆ, ನೀವು ಈ ಕಷ್ಟ ಪರಿಹಾರ ಆಗಬೇಕು ಅಥವಾ ಏನೋ ಒಂದು ಆಗಬೇಕು ಅಂತಂದರೆ ಅಷ್ಟೇ ಇಷ್ಟು ದುಡ್ಡುಗಳು ಕೊಡಬೇಕು, ಅಥವಾ ಮರಿ ಬಲಿಗಳು, ಹಾಗೆ ಕೋಣದ ಬಲಿ, ಅದೇ ಇದು ಬಲಿಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳಿ ಅವ್ರಿಗೆ ತುಂಬ ನೋವು ಉಂಟು ಮಾಡ್ತಾರೆ ಸ್ನೇಹಿತರೆ.